ಸ್ವಪ್ನದ ಭೀತಿಯ ಕೋಶಲ ರಾಜ್ಯದ ಕುಹಕ ಸೋದಿಯೋ ಅನುಜ ಅಗ್ರಜ ಕೋಶಲ ರಾಜ್ಯದ ಕುಹಕ ಸೋದಿಯೋ ಏನಿದು ಏನಾಗಿದ್ದು ಅಪಶಕುನ ಸ್ವಪ್ನದ ಭೀತಿಯ ಭಯಾನಕ ಏನಿದು ಏನಾಗಿದ್ದು ಅನುಜ ಶತ್ರುಘ್ನ ಅಗ್ರಜ ನರಿಗಳಲ್ಲಿ ಕೂಗುತ್ತಿದ್ದವು ಅನುಜ ಶತ್ರುಘ್ನ ಅಗ್ರಜ ನರಿಗಳಲ್ಲಿ ಕೂಗುತ್ತಿದ್ದವು ಬಿರುಸಿನಿಂದ ಗಾಳಿ ಬೀಸೆ ಬಿರುಸಿನಿಂದ ಗಾಳಿ ಬೀಸೆ ಏನಿದು ಏನಾಗಿದ್ದು ಅಪಶಕುನ ಸ್ವಪ್ನದ ಭೀತಿಯ ಭಯಾನಕ ಏನಿದು ಏನಾಗಿದ್ದು ಅನುಜ ಶತ್ರುಘ್ನ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕಂತಲೂ ದೂತರನ್ನು ಕಳಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ಆದರೆ ನನ್ನ ಮನಸ್ಸಿನೆಲ್ಲ ಗೊತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ? ಅಗ್ರಜ, ಅದೇನು ಅಂತ ವೇದನೆ ನನಗೆ ತಿಳಿಸ ಬರದೆ ಅಗ್ರಜ. ಅನುಜ ಶತ್ರುಘ್ನ, ನಿನ್ನೆಯ ರಾತ್ರಿ ನನಗೊಂದು ಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳುಬಂತು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯನಾದ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡು ಎಂದು ಕೂಗುಕೊಂಡರು. ಆಗ ನಾನು ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೆ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯನಾದ ಜನಕನು ಕಣ್ಮರೆಯಾದನು. ಸಹೋದರ ಕಣ್ಮರೆಯಾದನು. ಅಗ್ರಜ, ಶಾಂತನಾಗು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿನ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಂಗಳವಾದ್ಯಗಳು ಕೇಳಬರುತ್ತಿಲ್ಲ. ತಲರಿ ತೋರಣಗಳಿಂದ ಅಲಂಕೃತವಾಗವಿಲ್ಲ. ಸುಮಂಗಳೆಯರಾಗಲಿ ಸುವಾಸನೆಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಇದಕ್ಕೆ ಕಾರಣವು ಏನಾಗಿರಬಹುದು ಸಹೋದರ, ಏನಾಗಿರಬಹುದು? ಅಗ್ರಜ, ಶಾಂತನಾಗು. ನೀನು ಹೇಳಿದಂತಲೇ ಯಾವ ಅಮಂಗಲವೂ ಆಗಿಲ್ಲ. ನಾವು ಈಗಲೇ ಪ್ರವೇಶನೂ ಮಾಡೋಣ. ವಿಷಯವೆಲ್ಲವೂ ತಾನಾಗೇ ತಿಳಿಯುವುದು. ನಡೆ ಶತ್ರುಘ್ನ, ಹೋಗೋಣ.